ನೀವು ನೋಡ್ತಾ ಇದ್ದೀರಾ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಸಕಲೇಶಪುರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಜನರ ಮತ್ತು ಮಕ್ಕಳ ಸುರಕ್ಷತೆ ಇಲ್ಲವೆಂದು ಕನ್ನಡಪರ ಸಂಘಟನೆಗಳು ಆರೋಪಿಸಿದೆ. ಬೀದಿ ನಾಯಿಗಳ ಕಾಟ ಹೆಚ್ಚಾಗುತ್ತಿರುವುದರಿಂದ ಬಸ್ ಸ್ಟ್ಯಾಂಡ್ ಹತ್ತಿರ ಇದ್ದಕ್ಕಿದ್ದ ಹಾಗೆ ಇಬ್ಬರು ಹೆಂಗಸರಿಗೆ ಕಚ್ಚಿ ಗಾಯಗೊಳಿಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಯಾವರಿಂದ ಎಲ್ಲಿ ಬಂದಿ ನೀವು? ಸಕಲೇಶಪುರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಇದನ್ನು ನಿಯಂತ್ರಣಗೊಳಿಸಲು ಸಕಲೇಶಪುರ ಪುರಸಭೆ ವಿಫಲವಾಗಿದೆ ಎಂದು ವಿವಿಧ ಸಂಘಟನೆಗಳು ಆರೋಪಿಸಿವೆ. ಬಸ್ ಸ್ಟ್ಯಾಂಡ್ ಹತ್ತಿರ ಇಬ್ಬರು ಮಹಿಳೆಯರಿಗೆ ಬೀದಿ ನಾಯಿಗಳು ಕಚ್ಚಿ ಗಾಯಗೊಳಿಸಿದ ಪರಿಣಾಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮಕ್ಕಳು ವಯೋವೃದ್ಧರು ಓಡಾಡಲು ಕಷ್ಟಕರವಾಗಿದೆ. ಬೀದಿ ನಾಯಿಗಳು ಸಕಲೇಶಪುರದ ಎಲ್ಲ ಪುರಸಭಾ ವಾರ್ಡ್ಗಳಲ್ಲಿ ಹೆಚ್ಚಾಗಿದ್ದು ಈ ಕೂಡಲೇ ಬೀದಿ ನಾಯಿಗಳನ್ನು ಹಿಡಿದು ನಾಯಿಗಳ ಸಂತಾನೋತ್ಪತ್ತಿಯಾಗದ ಚುಚ್ಚುಮದ್ದನ್ನು ನೀಡಿ ನಿಯಂತ್ರಣ ಮಾಡಬೇಕೆಂದು ಉಪ ವಿಭಾಗಾಧಿಕಾರಿಗಳಿಗೆ ಮನವಿ ಮಾಡಿದ್ರು. ಅವ್ರ ಅಮ್ಮನ ಇಬ್ರಿಗೆ ಕಡ್ದಿದೆಯಲ್ಲ ಅವರಿಗೆ ಅದೇ ನಾಯಿ ಕಡ್ದಿದ್ದ ಬೇರೆ ಯಾರು ಕಡ್ದಿದ? ಯಾವ ಏರಿಯಾ ನಿಮ್ದು? ಸುಳ್ಳಕ್ಕಿ ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಮನೆಯವರೆಲ್ಲ ಇದೆ ನಾಯಿ. ಗಾಯ ಮುಚ್ಚಿ ಬನ್ನಿ. ಇವತ್ತು ಎಲ್ಲಿ ಯಾವ ಜಾಗದಲ್ಲಿ? ಬಸ್ ಸ್ಟ್ಯಾಂಡ್ ಮೇಲೆ